ನಮ್ಮ ಊರಿಗೆ ಹೋದ್ಮೇಲೆ ಐಸ್ ಕ್ರೀಮು, ಮೊಜಿಟೋ ಎಲ್ಲ ಕುಡಿದಿದ್ರೆ, ತಿಂದಿದ್ರೆ ಅದು ಊರಿಗೆ ಹೋದ ಒಂದು ಜರ್ನಿ ಏನೋ ಒಂದು ಮನಸ್ಸಮಾಧಾನ ಇಲ್ದಾಗೆ ಆಗ್ತದೆ. ಹಾಗೆ ಈ ಸಲ ಹೋದಾಗ ಮೊದ್ಲೇ ನನ್ನ ಮಗಳು ಹೇಳಿದ್ಲು ಬೇರೆ, ಕುಸೀಮಂದಿ ತಿನ್ಬೇಕು ಮಮ್ಮಿ ಅಂತೇಳಿ. ಸೊ ಹಾಗೆ ನಾನು, ನನ್ನ ಮಗಳು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಹೋಗಿ ಏನೇನ್ ತಿಂದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತ ಒಂದು ಚಿಕ್ಕ ವಿಡಿಯೋ. ನಾನು ನನ್ನ ಮಗಳು ಆಟೋದಲ್ಲಿ ಉಪ್ಪಳಕ್ಕೆ ಹೊರಟ್ವಿ. ಅಲ್ಲಿ ನನ್ನ ಫ್ರೆಂಡ್ ಬಂದು ನಮ್ಮನ್ನ ಜಾಯಿನ್ ಆದ್ಲು. ಅವಳು ನಾನು ಒಂದು 25 ವರ್ಷದಿಂದ ಫ್ರೆಂಡ್ಸ್. ಆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ನಮ್ಮ ಇಬ್ಬರ ಮಧ್ಯೆ ಯಾವುದೇ ಸೀಕ್ರೆಟ್ಸ್ ಏನೂ ಇಲ್ಲ. ನಮ್ಮೂರಲ್ಲಿ ಆ, ಒಂದು ಒಂದು ಪಕ್ಷದ ಸಮ್ಮೇಳನ ಆಗ್ತಾ ಇತ್ತು. ಅದರ ಬಂಟಿಂಗ್ಸ್ ನೀವು ನೋಡ್ಬೋದು. ಅದಾದಮೇಲೆ ನನ್ನ ಫ್ರೆಂಡ್ ಬಂದು ನಮ್ಮನ್ನು ಜಾಯಿನ್ ಆದ್ಲು. ನಾವು ಹೋಗಿ ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಕೂತಿದ್ವಿ. ನನ್ನ ಮಗಳು ಅವಳು ಒಂದು ಹಾಫ್ ಆನ್ ಅವರ್ ಮೆನು ನೋಡಿದ್ರು. ಆಲ್ಮೋಸ್ಟ್ ಐ ಥಿಂಕ್ ಅವರಿಗೆ ಬೈ ಹಾರ್ಟ್ ಆಗಿರ್ಬೋದು ಅಲ್ಲಿರೋ ಐಟಮ್ ಲಿಸ್ಟ್ ಎಲ್ಲ. ಕೊನೆಗೂ ಆರ್ಡರ್ ಮಾಡಿದ್ದು ನಾನು. ಇದು ಪ್ರತಿ ಸರ್ತಿ ಆಗುವಂತಹ ಒಂದು ಪದ್ಧತಿ ನಮ್ಮ 3 ಜನ ಹೋದಾಗ. ಸೊ ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್. ಆ್ಯಕ್ಚುಲಿ ನಾವು ಈ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ಪಾರ್ಲರಲ್ಲಿ ಟ್ರೈ ಮಾಡಿರಲಿಲ್ಲ. ಇದು ನನ್ನ ಮಗಳು ಚಾಯ್ಸ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು, ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿತ್ತು. ಸೊ ಅದರಲ್ಲಿ ಅರ್ಧ ಚೆಲ್ತಾ ಇತ್ತು, ಯಾಕಂದರೆ ಅದು ಅಷ್ಟು ಕ್ವಾಂಟಿಟಿ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ಆ ಓರಿಯೋ ಬಿಸ್ಕೆಟ್ನ ಏನಾದರೂ ನಾನು ತಿಂದುಬಿಡ್ತೀನಿ ಅಂತ ನನ್ನ ಮಗಳು ಬೇಗ ಬೇಗ ಎತ್ಕೊಂಡ್ಳು ಬಿಸ್ಕೆಟ್ನ. ಅದನ್ನು ಐಸ್ ಕ್ರೀಮ್ಗೆ ಅಜ್ಜಿ ತಿಂತಾಯಿದ್ಲು. ಅವಳದೊಂಥರ ಪೆಕ್ಯುಲರ್ ಟೇಸ್ಟ್. ಇದಾದಮೇಲೆ ನಾನು ಐಸ್ ಕ್ರೀಮ್ ತಿಂದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಮಂಗಳೂರು ಮತ್ತು ಕಾಸರಗೋಡು ಡಿಸ್ಟ್ರಿಕ್ ಐಸ್ ಕ್ರೀಮ್ಗೆ ತುಂಬಾ ಫೇಮಸ್ಸು. ನಾವು ಬ್ಯಾಂಗ್ಳೂರಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತೀವಿ, ಇಲ್ಲಿ ಎಂಥ ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಅಥವಾ ಎಂಥ ಮಾಲಲ್ಲಿ ಹೋದರೂ ನಮ್ಮೂರಿನಷ್ಟು ಒಳ್ಳೆ ಐಸ್ ಕ್ರೀಮ್ ಸಿಗೋದಿಲ್ಲ ಅಂತ. ಮೋಸ್ಟ್ಲಿ ಅದು ಅವರವರ ಊರಿನ ಒಂದು ಪ್ರೀತಿ ಇರಬಹುದು. ಇದರಲ್ಲಿ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ರು. ಜೊತೆಗೆ ಕಾರ್ನ್ಫ್ಲೆಕ್ಸ್ ತುಂಬ ಹಾಕಿದ್ರು. ಅದು ಈ ಐಸ್ ಕ್ರೀಮ್ ಜೊತೆ ಒಂಥರ ಕ್ರಂಚಿಯಾಗಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಿತ್ತು. ಆ್ಯಂಡ್ ಎನ್ವಿರಾನ್ಮೆಂಟೂ ಅಷ್ಟೇ ಚೆನ್ನಾಗಿತ್ತು. ಆ್ಯಂಬಿಯನ್ಸು ಚೆನ್ನಾಗಿತ್ತು. ಅಲ್ಲಿಂದ ಕುಸೀಮಂದಿ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಅಷ್ಟು ಆ್ಯಂಬಿಯನ್ಸು ಸೂಪರಾಗಿತ್ತು. ಒಂಥರ ಹೆವಿ ಡೆಕೋರೇಷನ್ ಏನಿರಲಿಲ್ಲ, ಮೈಲ್ಡಾಗಿ ತುಂಬಾ ಚೆನ್ನಾಗಿತ್ತು. ನಾವೊಂದು ಹಾಫ್ ಮಟನ್ ಕುಸೀಮಂದಿ ಮತ್ತು ಚಿಕನ್ ಶೀಖ್ ಕಬಾಬ್ ಜೊತೆಗೆ ಒಂದು ಚಿಕನ್ ಮಲೈ ಟಿಕ್ಕಾ ಆರ್ಡರ್ ಮಾಡಿದ್ವಿ. ಒಂದಕ್ಕಿಂತ ಒಂದು ಸೂಪರ್. ಚಿಕನ್ ಮಂದಿ ರೈಸ್ ಅಂತೂ ನಮಗೆ ತಿಂತಾಯಿದ್ರೆ ಲೈಕ್ ಅದೇನೋ ಈ ಒಂಥರ ಮುಖಕ್ಕೆ ಹೊಡ್ದಂಗೆ ಅನಿಸ್ತೇವಲ್ಲ, ಆ ಥರ ಅನಿಸ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು. ಮೈಲ್ಡ್ ಫ್ಲೇವರು. ಬಿರಿಯಾನಿ ಜೊತೆ ಕಂಪೇರ್ ಮಾಡಿದರೆ ಮಂದಿ ರೈಸ್ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಆ್ಯಸ್ ಯೂಶ್ವಲ್ ನಾನೊಂದು ಪೈನಾಪಲ್ ಮೊಜಿಟೋ, ನನ್ನ ಮಗಳು ಮತ್ತು ವಿನಯ ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದರು. ಒಬ್ಬಳು ಲೈಮ್ ಸೋಡಾ, ಒಬ್ಬಳು ಲೆಮನ್ ಜ್ಯೂಸ್ ಆರ್ಡರ್ ಮಾಡಿದರು. ಸೊ ನನ್ನ ಮಗಳಿಗೆ ಮಲೈ ಚಿಕನ್ ಟಿಕ್ಕ ತುಂಬ ಇಷ್ಟ ಆಯ್ತಂತೆ. ಸೊ ಇದೆಲ್ಲ ತಿಂದು ನಾವು ಹೊರಟಾಗ ನಮಗೆ ದಾರಿಯಲ್ಲಿ ತಾಟಿನಿಂಗೋ ಅಥವಾ ಐಸ್ ಆ್ಯಪಲ್ ಸಿಕ್ತು. ಅಂದರೆ ಮಾಡ್ತಾಯಿದ್ರು. ನನ್ನ ಅಮ್ಮನಿಗೆ ಐಸ್ ಆ್ಯಪಲ್ ಅಂದರೆ ತುಂಬಾ ಇಷ್ಟ. ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನನ್ನ ಅಮ್ಮನ ಕಸಿನ್ ಮತ್ತು ಅವರ ಫ್ಯಾಮಿಲಿ ಬಂದಿದ್ದರು. ಸೊ ಅವ್ರಿಗೂ ಐಸ್ ಆ್ಯಪಲ್ ಕೊಟ್ಟು ಆಮೇಲೆ ಟೀ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಬೆಂಗಳೂರಿಗೆ ಹೊರಡುವ ಪ್ಲ್ಯಾನ್ ಮಾಡಿದೆ. ಆಗಲೇ ನೆನಪಾಗಿದ್ದು ನಾನು ಐಸ್ ಆ್ಯಪಲ್ ತಿಂದಿಲ್ಲ ಅಂತ. ಸೊ ನಾನು ಐಸ್ ಆ್ಯಪಲ್ ತಿಂದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಅದು ತುಂಬ ಬಲ್ತಿದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ, ತುಂಬ ಎಳೆದಿದ್ರೂ ತಿನ್ನೋಕ್ಕೆ ಸಿಗಲ್ಲ. ಸೊ ಇದು ಮೀಡಿಯಮ್ ಆಗಿತ್ತು. ತಿಂತಾ ಇರಬೇಕಾದ್ರೆ ಅದರ ಜ್ಯೂಸ್ ಹಾಗೆ ಸಿಗ್ತಾಯಿತ್ತು. ಸೊ ಪ್ರತಿ ವರ್ಷ ನಾನು ಊರಿಗೆ ಹೋದಾಗಲೂ ಅಂದರೆ ಪ್ರತಿ ಸರ್ತಿ ಊರಿಗೆ ಹೋದಾಗಲೂ ಈ ಒಂದು ಸೀಸನಲ್ಲಿ ಐಸ್ ಆ್ಯಪಲ್ ಕಂಡ್ರೆ ಅಂತೂ ನಾನು ಮನೆಗೆ ತಗೊಂಡು ಹೋಗ್ತೇನೆ. ಜೊತೆಗೆ ದಾರಿಯಲ್ಲಿ ಹೋಗುವಾಗ ಆ ಸಮ್ಮೇಳನದ ಒಂದು ಫ್ಲೆಕ್ಸ್ಗಳಲ್ಲಿ ನನ್ನ ಅಪ್ಪನದು ಫೋಟೋನು ಹಾಕಿದರು. ನೋಡಿ ಒಂದು ಥರ ಮನಸ್ಸಿಗೆ ಏನೋ ಅನ್ನಿಸ್ತು, ಅಪ್ಪ ಇರಬೇಕಿತ್ತು ಅಂತ. ಅಪ್ಪ ಇಲ್ದಿರೋ ನೋವು ಹೆಣ್ಮಕ್ಳಿಗೆ ಜಾಸ್ತಿ ಅಲ್ವಾ.